ಇದು ದೆಹಲಿ ಸಿಂಹಾಸನವನ್ನು ಆಳಿದ 5 ರಾಜವಂಶಗಳ ರೋಚಕ ಅಧ್ಯಾಯ. ದೆಹಲಿ ಸುಲ್ತಾನರ ಇತಿಹಾಸ. ಒಂದು ಕಾಲದಲ್ಲಿ ಭಾರತವನ್ನು ಜಗತ್ತು ಚಿನ್ನದ ಹಕ್ಕಿ ಎಂದು ಕರೆಯುತ್ತಿತ್ತು. ಇಲ್ಲಿನ ಸಂಪತ್ತು, ಇಲ್ಲಿನ ಜ್ಞಾನ ಮತ್ತು ಇಲ್ಲಿನ ವೈಭವ ಇಡೀ ವಿಶ್ವವನ್ನೇ ಆಕರ್ಷಿಸುತ್ತಿತ್ತು. ಶಾಂತವಾಗಿದ್ದ ಭಾರತದ ಸಂಪತ್ತು ಶತ್ರುಗಳ ಕಣ್ಣನ್ನು ಕುಕ್ಕಿತು. ಆದರೆ ಭಾರತದ ನೆಲದ ಮೇಲೆ ಯುದ್ಧದ ಕಾರ್ಮೋಡಗಳು ಕವಿಯಲಾರಂಭಿಸಿದವು. ಸಾಮಾನ್ಯ ಶಕವರ್ಷ 712 ಅರಬ್ಬರ ದಂಡನಾಯಕ ಮಹಮ್ಮದ್ ಬಿನ್ ಕಾಸಿಂ ಸಿಂಧ್ ಪ್ರಾಂತ್ಯದ ಮೇಲೆ ದಾಳಿ ಮಾಡಿ ರಾಜ ದಾಹಿರ್ನ ಸೋಲಿನೊಂದಿಗೆ ಭಾರತದ ಬಾಗಿಲು ಮೊದಲ ಬಾರಿಗೆ ಪರಕೀಯರಿಗೆ ತೆರೆದುಕೊಂಡಿತು. ನಂತರ ಬಂದದ್ದು 11ನೇ ಶತಮಾನದ ಬದಲಾವಣೆಯ ಬಿರುಗಾಳಿ. ಆಫ್ಘಾನಿಸ್ತಾನದ ಗಜ್ನಿಯಿಂದ ಬಂದ ಮಹಮ್ಮದ್ ಗಜ್ನಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 17 ಬಾರಿ ಭಾರತದ ಮೇಲೆ ದಾಳಿಯನ್ನು ನಡೆಸಿ ಗುಜರಾತ್ನ ಸೋಮನಾಥ ದೇವಾಲಯದ ಅಪಾರ ಸಂಪತ್ತನ್ನು ಲೂಟಿ ಮಾಡಿ ರಕ್ತದ ಕಾಲುವೆ ಹರಿಸಿದ. ಭಾರತದ ಸಂಪತ್ತು ಗಜ್ನಿಗೆ ಅರೆಯಿತು. ಆದರೆ ಇತಿಹಾಸದ ಗತಿಯನ್ನು ಬದಲಿಸಿದ್ದು 12ನೇ ಶತಮಾನದ ಅಂತ್ಯ, 1191 ಮತ್ತು 1192ರ ತರೈನ್ ಯುದ್ಧ ಭೂಮಿ. ವೀರ ಪೃಥ್ವಿರಾಜ ಚೌಹಾಣ್ ಮತ್ತು ಮೊಹಮ್ಮದ್ ಘೋರಿ ಮುಖಾಮುಖಿಯಾದರು. 2ನೇ ತರೈನ್ ಯುದ್ಧದಲ್ಲಿ ಪೃಥ್ವಿರಾಜನ ಸೋಲು ಭಾರತದಲ್ಲಿ ದೆಹಲಿ ಸುಲ್ತಾನರ ಆಳ್ವಿಕೆಗೆ ಭದ್ರ ಬುನಾದಿ ಹಾಕಿತು. ಕುತುಬ್ ಮಿನಾರ್ ತಲೆ ಎತ್ತಿತು. ಭಾರತದ ರೂಪ ಬದಲಾಗತೊಡಗಿತು. ದೆಹಲಿ ಸುಲ್ತಾನರ ಇತಿಹಾಸ ಭಾಗ 1. ಗುಲಾಮನೊಬ್ಬ ದೊರೆಯಾದಾಗ. ಗುಲಾಮಿ ಸಂತತಿ ಸಾಮಾನ್ಯ ಶಕವರ್ಷ 1206ರಿಂದ 1290. ಇತಿಹಾಸದ ಪ್ರಾರಂಭವಾಗುವುದು 1192ರ ನಂತರ. ಮಹಮ್ಮದ್ ಬಿನ್ ಘೋರಿ ಭಾರತವನ್ನು ಗೆದ್ದು ತನ್ನ ನಂಬಿಕೆಸ್ಥ ಗುಲಾಮ ಕುತುಬ್ ಬಿನ್ ಐಬಕ್ನನ್ನು ಇಲ್ಲಿನ ಪ್ರತಿನಿಧಿಯನ್ನಾಗಿ ನೇಮಿಸಿ ಹಿಂದಿರುಗುತ್ತಾನೆ. 1206ರಲ್ಲಿ ಘೋರಿ ಮರಣ ಹೊಂದಿದಾಗ ಐಬಕ್ ಸ್ವತಂತ್ರನಾಗಿ ದೆಹಲಿ ಸುಲ್ತಾನರ ಆಳ್ವಿಕೆಗೆ ಅಡಿಪಾಯ ಹಾಕಿದನು. ಒಬ್ಬ ಗುಲಾಮ ರಾಜನಾಗಿದ್ದಲ್ಲದೆ ಭಾರತದ ಅತಿ ಎತ್ತರದ ಗೋಪುರ ಕುತುಬ್ ಮಿನಾರನ್ನ ನಿರ್ಮಾಣವನ್ನು ಆರಂಭಿಸಿದ. ನಂತರ ಬಂದವನೇ ಇಲ್ತಮಷ್. ಇವನು ಚದುರಿ ಹೋಗಿದ್ದ ರಾಜ್ಯವನ್ನು ಒಂದುಗೂಡಿಸಿದ. ರಜಿಯಾ ಸುಲ್ತಾನಳ ಸಾಹಸ ಇಲ್ತಮಷ್ಗೆ ತನ್ನ ಗಂಡು ಮಕ್ಕಳ ಮೇಲೆ ನಂಬಿಕೆ ಇರಲಿಲ್ಲ. ಆದ್ದರಿಂದ ತನ್ನ ಮಗಳು ರಜಿಯಾ ಸುಲ್ತಾನಳಿಗೆ ಪಟ್ಟ ಕಟ್ಟಿ ಭಾರತದ ಇತಿಹಾಸದಲ್ಲಿ ದೆಹಲಿ ಸಿಂಹಾಸನ ಏರಿದ ಏಕೈಕ ಮಹಿಳೆ ಇವಳು. ಪುರುಷರ ಉಡುಪು ಧರಿಸಿ ಯುದ್ಧ ಭೂಮಿಯಲ್ಲಿ ಕತ್ತಿ ಬೀಸಿದ ಆಕೆಯನ್ನ ಹೆಣ್ಣೊಬ್ಬಳು ಆಳುವುದು ಸಹಿಸದ ಮಂತ್ರಿಗಳೇ ಸಂಚು ಮಾಡಿ ಕೊಂದರು. ಸುಲ್ತಾನ ಇಲ್ತಮಷ್ ಸಾಯುವ ಮುನ್ನ ಒಂದು ಐತಿಹಾಸಿಕ ನಿರ್ಧಾರವನ್ನು ತೆಗೆದುಕೊಂಡನು. ತನ್ನ ಗಂಡು ಮಕ್ಕಳು ಅಯೋಗ್ಯರು ಮತ್ತು ಭೋಗ ವಿಲಾಸದಲ್ಲಿ ಮುಳುಗಿದ್ದಾರೆ ಎಂದು ಅರಿತ ಆತ ತನ್ನ ಮರಣದ ನಂತರ ನನ್ನ ಮಗಳು ರಜಿಯಾ ದೆಹಲಿಯನ್ನು ಆಳುತ್ತಾಳೆ ಎಂದು ಘೋಷಿಸಿದನು. ಅದು ಅಂದಿನ ಸಂಪ್ರದಾಯವಾದಿ ಸಮಾಜಕ್ಕೆ ದೊಡ್ಡ ಆಘಾತವಾಗಿತ್ತು. ಸಿಂಹಾಸನ ಏರಿದ ರಜಿಯಾ ಹೆಣ್ಣು ಮಕ್ಕಳು ಧರಿಸುತ್ತಿದ್ದ ಬುರ್ಕಾ ಅಥವಾ ಪರದೆ ಪದ್ಧತಿಯನ್ನು ಧಿಕ್ಕರಿಸಿದಳು. ಪುರುಷರಂತೆ ಕುಬಾ ಮತ್ತು ಕುಲ ಧರಿಸಿ ದರ್ಬಾರಿಗೆ ಬರುತ್ತಿದ್ದಳು. ಆನೆಯ ಮೇಲೆ ಕುಳಿತು ಯುದ್ಧಭೂಮಿಯಲ್ಲಿ ಸೈನ್ಯವನ್ನು ಮುನ್ನಡೆಸುತ್ತಿದ್ದಳು. ರಸ್ತೆಗಳನ್ನು ನಿರ್ಮಿಸಿದ್ಲು, ಬಾವಿಗಳನ್ನು ತೋಡಿಸಿದ್ಲು ಮತ್ತು ಕವಿಗಳನ್ನು ಪೋಷಿಸಿದ್ಲು. ಆಕೆ ಕೇವಲ ರಾಣಿಯಾಗಿರಲಿಲ್ಲ, ಪ್ರಜೆಗಳ ಪಾಲಿನ ದಕ್ಷ ಆಡಳಿತಗಾರ್ತಿಯಾಗಿದ್ದಳು. ಆಕೆಯ ಏಳಿಗೆಯನ್ನು ಸಹಿಸದ ಚೆಹಲ್ಗಾನಿ ಎಂಬ ಟರ್ಕಿ ಸರದಾರ ಗುಂಪು ಹಗೆ ಸಾಧಿಸಿತು. ಒಬ್ಬ ಹೆಣ್ಣಿನ ಕಾಲಾಳುಗಳಾಗಿ ನಾವು ಬದುಕಬೇಕೇ ಎಂಬ ಅಹಂಕಾರ ಅವರಲ್ಲಿತ್ತು. ಇದೇ ಸಮಯದಲ್ಲಿ ರಜಿಯಾ ತನ್ನ ನಂಬಿಕಸ್ಥ ಆಫ್ರಿಕನ್ ಗುಲಾಮ ಜಮಾಲುದ್ದೀನ್ ಯಾಕೂತ್ಗೆ ಉನ್ನತ ಹುದ್ದೆ ನೀಡಿದಳು. ಇದನ್ನು ವಿರೋಧಿಗಳು ತಪ್ಪಾಗಿ ಅರ್ಥೈಸಿದರು. ರಜಿಯಾ ಮತ್ತು ಯಾಕೂಬ್ ನಡುವೆ ಪ್ರೀತಿ ಇದೆ ಎಂಬ ಸುಳ್ಳು ವದಂತಿಯನ್ನು ಹಬ್ಬಿಸಿ ಪ್ರಜೆಗಳನ್ನು ಆಕೆಯ ವಿರುದ್ಧ ಎತ್ತಿಗಟ್ಟಿದರು. ಬಟೆಂಟಾದ ರಾಜ್ಯಪಾಲ ಅಲ್ತೂನಿಯಾ ದಂಗೆ ಎದ್ದನು. ರಜಿಯಾ ದಂಗೆಯನ್ನು ಹತ್ತಿಕ್ಕಲು ಹೋದಾಗ ಅವಳ ಪ್ರಿಯ ಮಿತ್ರ ಯಾಕೂತ್ನನ್ನು ಕೊಲ್ಲಲಾಯಿತು. ರಜಿಯಾಳನ್ನು ಬಂಧಿಸಿ ಜೈಲಿಗೆ ಹಾಕಲಾಯಿತು. ಆದರೆ ರಜಿಯಾ ಸೋಲೊಪ್ಪಲಿಲ್ಲ. ರಾಜಕೀಯ ಚದುರಂಗದಲ್ಲಿ ಚಾಣಾಕ್ಷ ನಡೆಯಿಟ್ಟಳು. ತನ್ನನ್ನು ಬಂಧಿಸಿದ ಅಲ್ತೂನಿಯಾನನ್ನೇ ಮದುವೆಯಾದಳು. ಇಬ್ಬರು ಸೇರಿ ದೆಹಲಿಯನ್ನು ಮರಳಿ ಪಡೆಯಲು ಸೈನ್ಯದೊಂದಿಗೆ ಬಂದರು. ಆದರೆ ವಿಧಿ ಕೈಕೊಟ್ಟಿತು. ಇವರ ಸೈನ್ಯ ಸೋತಿತು. ಕಾಡಿನಲ್ಲಿ ಓಡಿ ಹೋಗುತ್ತಿದ್ದಾಗ ದಣಿದು ಮಲಗಿದ್ದ ರಜಿಯಾ ಮತ್ತು ಅಲ್ತೂನಿಯನನ್ನು ಅವರು ಯಾರೆಂದು ತಿಳಿಯದ ದರೋಡೆಕೋರರು 1240ರಲ್ಲಿ ಬರ್ಬರವಾಗಿ ಹತ್ಯೆ ಮಾಡಿದರು. ಹೀಗೆ ಭಾರತದ ಮೊದಲ ಮತ್ತು ಕೊನೆಯ ದೆಹಲಿ ಸುಲ್ತಾನೆಯ ಕತೆ ದುರಂತದಲ್ಲಿ ಮುಕ್ತಾಯವಾಯಿತು.
ನಂತರ ಬಂದ ಶಿಯಾವುದ್ದೀನ್ ಬಲ್ಬನ್ ರಕ್ತ ಮತ್ತು ಕತ್ತಿಯ ನೀತಿ, ಬ್ಲಡ್ ಅಂಡ್ ಐರನ್ ಪಾಲಿಸಿ ಜಾರಿಗೆ ತಂದ. ರಾಜನೆಂದರೆ ದೇವರ ನೆರಳು ಎಂದು ಸಾರಿ ಯಾರಾದರೂ ತಪ್ಪು ಮಾಡಿದರೆ ಕರುಣೆ ಇಲ್ಲದೆ ಶಿರಚ್ಛೇದ ಮಾಡುತ್ತಿದ್ದ. ಇವನ ಕಾಲದಲ್ಲಿ ದೆಹಲಿ ಶಿಸ್ತಿನ ಕೋಟೆಯಾಯಿತು. ದೆಹಲಿ ಸುಲ್ತಾನರ ಅಧ್ಯಾಯ ಭಾಗ 2, ಕ್ರೌರ್ಯ ಮತ್ತು ಆಡಳಿತದ ವಿಸ್ತರಣೆ. ಖಿಲ್ಜಿ ಸಂತತಿ. ಸಾಮಾನ್ಯ ಶಕ ವರ್ಷ 1290ರಿಂದ 1320. ಗುಲಾಮಿ ಸಂತತಿಯ ನಂತರ ಬಂದವರೇ ಖಿಲ್ಜಿಗಳು. ಇಲ್ಲಿ ಅಧಿಕಾರದ ಲಾಲಸೆ ಪರಮಾವಧಿಗೆ ತಲುಪಿತ್ತು. ಅಲ್ಲಾವುದ್ದೀನ್ ಖಿಲ್ಜಿಯ ಪ್ರವೇಶ. ತನ್ನ ಮಾವ ಜಲಾಲುದ್ದೀನ್ ಖಿಲ್ಜಿಯನ್ನು ಕೊಂದು ರಕ್ತ ಸಿಕ್ತ ಕೈಗಳಿಂದ ಕಿರೀಟ ಧರಿಸಿದವನು ಅಲ್ಲಾವುದ್ದೀನ್ ಖಿಲ್ಜಿ. ಇವನು ಮಹತ್ವಾಕಾಂಕ್ಷಿ. ತಾನು 2ನೇ ಅಲೆಕ್ಸಾಂಡರ್ ಆಗಬೇಕೆಂಬ ಕನಸು ಕಂಡವನು. ಇವನ ಮಾರುಕಟ್ಟೆ ಸುಧಾರಣೆ ಇಂದಿಗೂ ಅಚ್ಚರಿ. ದೆಹಲಿಯಲ್ಲಿ ಒಂದು ಸೂಜಿಯಿಂದ ಹಿಡಿದು ಕುದುರೆಯವರೆಗೆ ಎಲ್ಲದರ ಬೆಲೆಯನ್ನು ಇವನೇ ನಿಗದಿಪಡಿಸಿದ. ನಿಯಮ ಮೀರಿದ ವ್ಯಾಪಾರಿಯ ಮಾಂಸವನ್ನು ಕತ್ತರಿಸುವ ಕಠಿಣ ಶಿಕ್ಷೆ ವಿಧಿಸಿದ. ದಕ್ಷಿಣ ಭಾರತದ ಸಂಪತ್ತಿನ ಮೇಲೆ ಕಣ್ಣಿಟ್ಟ ಅಲ್ಲಾವುದ್ದೀನ್ ತನ್ನ ದಂಡನಾಯಕ ಮಲ್ಲಿಕ್ ಕಾಫೂರ್ನನ್ನು ಕಳಿಸಿದ. ದ್ವಾರ ಸಮುದ್ರ, ಮದುರೈಗಳ ದೇವಾಲಯಗಳನ್ನು ಲೂಟಿ ಮಾಡಿ ಅಪಾರ ಸಂಪತ್ತನ್ನು ದೆಹಲಿಗೆ ಸಾಗಿಸಲಾಯಿತು. ಆನಂತರ ನಡೆದದ್ದೇ ಬುದ್ಧಿವಂತ ದೊರೆಯ ಮೂರ್ಖತನದ ಆಟ. ತುಘಲಕ್ ಸಂತತಿ. ಸಾಮಾನ್ಯ ಶಕ ವರ್ಷ 1320ರಿಂದ 1414. ಖಿಲ್ಜಿಗಳ ನಂತರ ತುಘಲಕ್ ವಂಶ ಅಧಿಕಾರಕ್ಕೆ ಬಂತು. ಈ ಕಾಲಘಟ್ಟ ವಿಚಿತ್ರ ಪ್ರಯೋಗಗಳಿಗೆ ಸಾಕ್ಷಿಯಾಯಿತು. ಮಹಮ್ಮದ್ ಬಿನ್ ತುಘಲಕ್ ಸಾಮಾನ್ಯ ಶಕ ವರ್ಷ 1325ರಿಂದ 1351ರವರೆಗೆ ಆಳ್ವಿಕೆಯನ್ನು ನಡೆಸಿದನು. ಇವನು ಮಹಾ ಮೇಧಾವಿ, ಗಣಿತ, ಭೂಗೋಳಶಾಸ್ತ್ರ ಬಲ್ಲವನು. ಆದರೆ ಇವನ ನಿರ್ಧಾರಗಳು ದುರಂತದಲ್ಲಿ ಮುಗಿದವು. ಈತ ಕೈಗೊಂಡಂತಹ ಪ್ರಮುಖ ನಿರ್ಧಾರಗಳಲ್ಲಿ ಮೊದಲನೆಯದು ರಾಜಧಾನಿ ವರ್ಗಾವಣೆ. ದೆಹಲಿಯಿಂದ ಸುಮಾರು 700 ಕಿಲೋಮೀಟರ್ ದೂರವಿರುವ ದೇವಗಿರಿಗೆ ದೌಲತಾಬಾದ್ ಎಂಬ ಹೆಸರಿಟ್ಟು ರಾಜಧಾನಿಯನ್ನು ಬದಲಿಸಿದ. ಅಷ್ಟೇ ಅಲ್ಲದೆ ಜನರೆಲ್ಲ ನಡೆದೇ ಸಾಗಬೇಕೆಂಬ ವಿಚಿತ್ರ ಆದೇಶವನ್ನು ಹೊರಡಿಸಿದ. ದಾರಿಯಲ್ಲೇ ಸಾವಿರಾರು ಜನ ಸತ್ತು ಹೋದರು. ತನ್ನ ತಪ್ಪಿನ ಅರಿವಾಗಿ ಮತ್ತೆ ದೆಹಲಿಗೆ ಹಿಂದಿರುಗಬೇಕೆಂದು ಆಜ್ಞೆಯನ್ನು ಹೊರಡಿಸಿದ. ಈತನ ಮತ್ತೊಂದು ಮೂರ್ಖತನದ ನಿರ್ಧಾರ ನಾಣ್ಯ ಪ್ರಯೋಗ. ಬೆಳ್ಳಿಯ ಬದಲು ತಾಮ್ರದ ನಾಣ್ಯ ಚಲಾವಣೆಗೆ ತಂದ. ಜನ ಮನೆ ಮನೆಯಲ್ಲೂ ನಕಲಿ ನಾಣ್ಯ ಟಂಕಿಸಿದರು. ಖಜಾನೆ ಖಾಲಿಯಾಯಿತು. ಅದಕ್ಕೆ ಇವನನ್ನು ಇತಿಹಾಸಕಾರರು ವೈರುಧ್ಯಗಳ ಮಿಶ್ರಣ ಎಂದು ಕರೆದರು. ದೆಹಲಿ ಸುಲ್ತಾನರ ಪತನದ ಹಾದಿ. ಸೈಯದ್ ಮತ್ತು ಲೋಧಿ ಸಂತತಿ. ಸಾಮಾನ್ಯ ಶಕ ವರ್ಷ 1414ರಿಂದ 1526. ತುಘಲಕ್ನ ನಂತರ ತೈಮೂರ್ ಲಂಗ್ನ ದಾಳಿಯಿಂದ ದೆಹಲಿ ನಲುಗಿತು. ನಂತರ ಬಂದ ಸೈಯದ್ ಮತ್ತು ಲೋಧಿಗಳು ದುರ್ಬಲರಾಗಿದ್ದರು. ಆದರೆ ಸಿಕಂದರ್ ಲೋಧಿ ಆಗ್ರಾವನ್ನು ನಿರ್ಮಿಸಿ ಕೊಂಚ ಚೇತರಿಕೆ ನೀಡಿದ. ಅವನ ನಂತರ ಬಂದ ಇಬ್ರಾಹಿಂ ಲೋಧಿ ಅಹಂಕಾರಿಯಾಗಿದ್ದ. ತನ್ನ ಮಂತ್ರಿಗಳನ್ನೇ ಅವಮಾನಿಸುತ್ತಿದ್ದ. ಇದರಿಂದಾಗಿ ಬೇಸತ್ತ ತನ್ನ ಸ್ವಂತ ಸಂಬಂಧಿಕರೇ ಕಾಬೂಲ್ನಲ್ಲಿದ್ದ ಮೊಘಲ್ ದೊರೆ ಬಾಬರ್ನನ್ನು ಭಾರತಕ್ಕೆ ಆಹ್ವಾನಿಸಿದರು. ದೆಹಲಿ ಸುಲ್ತಾನರ ಆಳ್ವಿಕೆಯ ಕೊನೆಯ ದಿನಗಳು. ಪಾಣಿಪತ್ ಕದನ 1526. ದಿನಾಂಕ 21 ಏಪ್ರಿಲ್ 1526. ಸ್ಥಳ ಹರಿಯಾಣದ ಪಾಣಿಪತ್. ಒಂದು ಕಡೆ ಇಬ್ರಾಹಿಂ ಲೋಧಿಯ ಲಕ್ಷಾಂತರ ಸೈನಿಕರ ಪಡೆ, ಮತ್ತೊಂದು ಕಡೆ ಬಾಬರ್ನ ಚಿಕ್ಕ ಸೈನ್ಯ. ಆದರೆ ಬಾಬರ್ನ ದಾಳಿ ಭಾರತ ಅಂದು ಕಂಡಿರದ ಒಂದು ಭಯಂಕರ ಅಸ್ತ್ರವಿತ್ತು. ಅದೇ ಪಿರಂಗಿ. ಯುದ್ಧ ಶುರುವಾಯಿತು. ಬಾಬರ್ನ ಪಿರಂಗಿಗಳು ಬೆಂಕಿಯುಗಳಿದವು. ಆ ಶಬ್ದಕ್ಕೆ ಬೆದರಿದ ಲೋಧಿಯ ಆನೆಗಳು ಸ್ವಂತ ಸೈನ್ಯವನ್ನೇ ತುಳಿದವು. ಮಧ್ಯಾಹ್ನದ ಹೊತ್ತಿಗೆ ಇಬ್ರಾಹಿಂ ಲೋಧಿ ಹತನಾದ. ದೆಹಲಿ ಸುಲ್ತಾನರ 320 ವರ್ಷಗಳ ಆಳ್ವಿಕೆ ಮುಗಿದು ಭಾರತದಲ್ಲಿ ಮೊಘಲ್ ಸಾಮ್ರಾಜ್ಯದ ಸೂರ್ಯೋದಯವಾಯಿತು. ದೆಹಲಿ ಸುಲ್ತಾನರ ಸಾಮ್ರಾಜ್ಯದ ಅಸ್ತಂಗತವಾಯಿತು.